ಇವತ್ತಿನ ದಿವಸಗಳಲ್ಲಿ ಹೆಣ್ಣು ಗಂಡಿಗೆ ಸಮಾನ ಅಂತ ಹೇಳಿ ಹೆಣ್ಣು ಮಕ್ಕಳು ಕೂಡ ಮುಂದೆ ಬರ್ತಾ ಇದ್ದಾರೆ. ಮೊದಲನೇದಾಗಿ ನನ್ನ ಆರಾಧ್ಯ ಮೂರ್ತಿಯಾಗಿರ್ತಕ್ಕಂತಹ ಕಲ್ಲುಟಿ ತಾಯಿಯನ್ನ ನೆನವರಿಕೆ ಮಾಡ್ತಾ, ಗ್ರಾಮ ದೇವರಾಗಿರ್ತಕ್ಕಂತಹ ಶ್ರೀ ಸದಾಶಿವ ದೇವರ ಅನುಗ್ರಹವನ್ನು ಬೇಡ್ತಾ, ಹಾಗೆ ಈ ಸ್ಥಳ ಸಾನ್ನಿಧ್ಯ ಶಕ್ತಿಗಳಿಗೆ ವಂದನೆಯನ್ನ ಮಾಡ್ತಾ, ವಿಷ್ಣುಮೂರ್ತಿ ದೇವರ ಪಾದಾರವಿಂದಗಳಿಗೆ ನಮಿಸ್ತಾ, ಗಣ್ಯರು, ಮಹನೀಯರು, ಹಿರಿಯರು ಹಾಗೂ ಎಲ್ಲ ಮಾರ್ಗದರ್ಶಕರು, ವೇದಿಕೆಯಲ್ಲಿರುವಂತಹ ಗಣ್ಯಾತಿ ಗಣ್ಯರಿಗೆ ಎರಡೂ ಕೈ ಜೋಡಿಸಿ ವಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ನನಗೂ ಕೂಡ ಈ ಗಣ್ಯರ ಮಧ್ಯೆ ಅನಿರೀಕ್ಷಿತವಾಗಿ ಅನಿವಾರ್ಯವಾಗಿ ಒಂದು ಆಸನದ ವ್ಯವಸ್ಥೆಯನ್ನು ಮಾಡಿ ನನ್ನನ್ನು ಕೂಡ ಅತಿಥಿಯನ್ನಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಆಡಳಿತ ಮಂಡಳಿಗೆ ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ, ಹಾಗೆ ಇಲ್ಲಿ ನೆರೆದಿರುವಂತಹ ಎಲ್ಲ ಭಗವತ್ ಭಕ್ತರಿಗೆ, ಊರ ಪರವೂರ ಮಹನೀಯರಿಗೆ, ಪ್ರತ್ಯಕ್ಷ ಪರೋಕ್ಷವಾಗಿ ಈ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ನನ್ನ ಎರಡು ಮಾತು. ಇವತ್ತು ಕನ್ಯಾನ ಸದಾಶಿವ ಶೆಟ್ಟಿ ಅವರು ದೈವಿ ಸ್ವರೂಪ ಇರುವಂತಹ ಒಬ್ಬ ಗಣ್ಯ ವ್ಯಕ್ತಿ. ಸಾವಿರಾರು ಜನರಿಗೆ ಇವತ್ತು ಉದ್ಯೋಗದಾತರಾಗಿ ಮುಂಬೈಯಲ್ಲಿ ಊರಲ್ಲಿ ಕಷ್ಟಪಟ್ಟು ಶಿಕ್ಷಣವನ್ನ ಪಡೆದು ಬಳಿಕ ಕಷ್ಟದ ದಿನಗಳಲ್ಲಿ ಮುಂಬೈಗೆ ತೆರಳಿ ಇವತ್ತು ಸಾಕಷ್ಟು ಜನರ ಮನವನ್ನ ಬೆಳಗ್ತಾ ಇರುವಂತಹ ದೈವಿ ಸ್ವರೂಪಿ ಅವರನ್ನ ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸ್ತಾ, ಅವರ ಜಾಗವನ್ನ ಯಾರಿಗೂ ತುಂಬೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಮಾಡಿದ ತಪ್ಪನ್ನ ಅನುಭವಿಸಬೇಕು. ಹಾಗಾಗಿ ಮನೋಜ್ ಅವರು ನಿನ್ನೆ ಕೇಳ್ಕೊಂಡಾಗ, ನಾನೇ 2 ತಿಂಗಳ ಹಿಂದೆ ಅವ್ರು ಕೇಳ್ಕೊಂಡಿದ್ರು, ನಾನು ಅವರಿಗೆ ಒಂದು ಕಂಡೀಷನ್ ಹಾಕಿದ್ದೆ, ಖಂಡಿತ ಅವರು ಮುಂಬೈಯಲ್ಲಿದ್ರೆ ಅವರನ್ನ ಕರೆಸ್ತೀನಿ, ನೀವು ಹೆಸರು ಹಾಕಿ ಅಂತ. ಆದರೆ ಇವತ್ತು ಈ ದಿನ ಅವರು ಗುಜರಾತಲ್ಲಿರೋ ಕಾರಣ ಅವರಿಗೆ ಬರೋದಕ್ಕಾಗಲಿಲ್ಲ. ಹಾಗಾಗಿ ನಾನು ಮನೋಜ್ ಅವರ ಕೋರಿಕೆಯ ಮೇರೆಗೆ ತುಂಬ ಒತ್ತಡದ ಮಧ್ಯೆ ಬಂದಿರುವಂಥದ್ದು. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳಿಕೊಳ್ತಾ, ನೋಡಿ, ಇದೊಂದು ಗ್ರಾಮೀಣ ಪ್ರದೇಶ. ಇಲ್ಲಿಗೆ ನಾನು ಮೊದಲ ಬಾರಿಗೆ ಬಂದಿರುವಂಥದ್ದು. ನಾನಿರುವಂಥದ್ದು ಇಲ್ಲೇ ಹತ್ತಿರದ ಸಾಲೆತ್ತೂರು ಭಾಗದಲ್ಲಿ. ಬರ್ತಾ ಇದ್ದಾಗಲೇ ತುಂಬ ಏನೋ ಒಂದು ಆಕರ್ಷಣೀಯವಾದಂತಹ ಸ್ಥಳ, ದೈವಿ ಶಕ್ತಿ ಇರುವಂತಹ ಸ್ಥಳ ಅಂತ ಅನ್ನಿಸ್ತು. ನಾವು ಯಾವ ಜಾಗಕ್ಕೂ ಹೋದರೂ ಅಷ್ಟೇ, ಮೊದಲನೇದಾಗಿ ನಾವಲ್ಲಿ ಪಾದಾರ್ಪಣೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮಗೊಂದು ಏನೋ ಒಂದು ಮನಗಳಲ್ಲಿ ಒಂದು ಆಕರ್ಷಿತವಾದ ರೀತಿ ಅನ್ನಿಸುತ್ತೆ. ಖಂಡಿತವಾಗ್ಲೂ ಈ ಕ್ಷೇತ್ರಕ್ಕೆ ಬರುವಾಗಲೂ ಆ ರೀತಿಯ ಒಂದು ಬದಲಾವಣೆ ನನ್ನ ಮೇಲೆ ಆಯಿತು. ಹಾಗೆ ಇಲ್ಲಿ ಬರ್ತಾ ಇದ್ದ ಹಾಗೆ ನಮ್ಮ ಮನೋಜ್ ಹಾಗೆ ಅವರ ತಂಡ ಒಂದು ಸ್ವಾಗತಿಸಿದಂತಹ ರೀತಿ, ಆ ನಗುಮೊಗ, ಅದ್ರ ಜೊತೆಗೆ ದೇವಸ್ಥಾನದ ಒಳಗಡೆ ಆಗ್ತಾ ಇರುವಂಥ ಸಮಾಜ ಕಲ್ಯಾಣಕ್ಕಾಗಿ ಮಾಡ್ತಾ ಇರುವಂಥ ಆ ಲಕ್ಷ ತುಳಸಿ ಅರ್ಚನೆ, ಅದರ ಮುಂದೆ ಮಹಿಳಾ ಮಡಿಗಳು ಕುಳಿತುಕೊಂಡು ಅಷ್ಟು ಸಂಪ್ರದಾಯಬದ್ಧವಾಗಿ ಸಂಸ್ಕಾರಯುತವಾಗಿ ಆ ಒಂದು ಮಂತ್ರ ಪಠಣೆ ಮಾಡ್ತಾ ಇದ್ದಂಥ ರೀತಿ ಎಲ್ಲೋ ಬಂದಂತಹ ಅನುಭವ ಆಯಿತು. ಹಾಗೆ ಕೂತ್ಕೊಳ್ತಾ ಇದ್ದ ಹಾಗೆ ನಾನು ಈ ಶ್ರೀಯುತರಲ್ಲಿ ನಾನು ಈ ಒಂದು ಕೆರೆಯ ಬಗ್ಗೆ ಕೇಳಿದೆ. ತಕ್ಕ ಮಟ್ಟಿಗೆ ಅವರು ಅದರ ಬಗ್ಗೆ ತಿಳಿಸಿದರು, ಅದರ ಇತಿಹಾಸದ ಬಗ್ಗೆ. ಅದರಲ್ಲಿ ನಾವೇನು ಆ ಒಂದು ನೀರನ್ನು ನಮ್ಮ ಮೈ ಮೇಲೆ ಸಿಂಪಡಣೆ ಮಾಡಿದ ಕೂಡಲೇ ಕೆಲವೊಂದು ಚರ್ಮ ವ್ಯಾಧಿ ಕಾಯಿಲೆಗಳು ಕೂಡ ನಮ್ಮ ನಂಬಿಕೆ, ನಾವು ಯಾವುದು ಕೂಡ ನಮ್ಮ ನಂಬಿಕೆಯ ಮೇಲೆ ಅಡಕವಾಗಿರುವಂಥದ್ದು. ಹಾಗೆ ಚರ್ಮ ವ್ಯಾಧಿ ಕಾಯಿಲೆಗಳೆಲ್ಲ ನಿವಾರಣೆ ಆಗಿರುವಂತಹ ಒಂದು ನಿದರ್ಶನಗಳು ಇದೆ ಅಂತ ಹೇಳಿದರು. ತುಂಬ ಒಳ್ಳೆಯ ವಿಚಾರ ಕೇಳಿ ತುಂಬ ಖುಷಿಯಾಯಿತು. ಆದರೆ ಎಲ್ಲೋ ಒಂದು ಕಡೆ ನಾವು ನೋಡಿ, ಇಷ್ಟು ಒಳ್ಳೆಯ ದೇವಸ್ಥಾನ, ಸುತ್ತ ಪ್ರಕೃತಿಯ ಸೊಬಗು ತುಂಬ ನೋಡೋದಕ್ಕೆ ಸಿಗೋದು ತುಂಬ ಕಮ್ಮಿ. ನೋಡಿ, ನಮ್ಮ ತುಳುನಾಡಿನ ನಮ್ಮ ಒಂದು ಈ ಜಿಲ್ಲೆಯ ಕಸುಬು, ಈ ಅಡಿಕೆ ಕೃಷಿ ಆಗಿರ್ಬೋದು, ತೆಂಗಿನ ಕೃಷಿ ಆಗಿರ್ಬೋದು, ಬಾಳೆ ಕೃಷಿ, ಇದನ್ನೆಲ್ಲ ನೋಡೋಕೆ ಎಷ್ಟು ಖುಷಿ ಆಗುತ್ತೆ. ಈ ಎಲ್ಲದರ ಮಧ್ಯೆ ಭವ್ಯವಾಗಿ ಕಂಗೊಳಿಸ್ತಾ ಇದೆ ವಿಷ್ಣುಮೂರ್ತಿಯ ಈ ಆಲಯ. ನಿಜವಾಗ್ಲೂ ಈ ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟು ಒಳ್ಳೆಯ ಭವ್ಯವಾದ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಆದರೆ ಇಲ್ಲಿನ ಒಂದು ಸದಸ್ಯರು, ಇಲ್ಲಿನ ಊರವರು ಎಷ್ಟು ಶ್ರಮ ಪಟ್ಟಿರ್ಲಿಕ್ಕಿಲ್ಲ, ಎಷ್ಟು ಜನರ ಬೆವರ ಹನಿ ಇಲ್ಲಿ ಬಿದ್ದಿರ್ಲಿಕ್ಕಿಲ್ಲ. ಅಂತಹ ಒಂದು ಭವ್ಯವಾದಂತಹ ದೇವಸ್ಥಾನ ಇಲ್ಲಿ ನಿರ್ಮಾಣವಾಗಿದೆ.
ನಾವು ಒಂದ್ಸಲ ಯೋಚನೆ ಮಾಡಬೇಕು ಬಂಧುಗಳೇ. ನೋಡಿ, ದಿನ ಹೋದ ಹಾಗೆ ಇಂತಹ ಕಾರ್ಯಕ್ರಮಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ಅಥವಾ ಸಮಾಜವನ್ನ ತಿದ್ದುವಂತಹ, ಸಂಸ್ಕೃತಿ ಸಂಪ್ರದಾಯವನ್ನ ನೀಡುತ್ತಾ ಇರುವಂತಹ ಈ ಒಂದು ಇಂತಹ ಕಾರ್ಯಕ್ರಮಗಳಿಗೆ ಎಲ್ಲೋ ಒಂದು ಕಡೆ ಯುವ ಜನತೆಯ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಇಲ್ಲಿ ಹಿರಿಯರು ಕೂಡ ಇದ್ದೀರಾ, ಬಹಳಷ್ಟು ಜನ ಹಿರಿಯರು ಗಣ್ಯರು ಇಲ್ಲೂ ಕೂಡ ಇದ್ದಾರೆ. ನಾವೆಲ್ಲ ಚಿಕ್ಕದಿರುವಾಗ ಹೇಗಿತ್ತು ನಮ್ಮ ಊರಿನ ದೈವ ದೇವಸ್ಥಾನಗಳ ಕಾರ್ಯಕ್ರಮಗಳು, ಜಾತ್ರಾ ಮಹೋತ್ಸವಗಳು, ಎಷ್ಟು ದಿವಸದ ಹಿಂದೆ ನಾವೆಲ್ಲ ತಯಾರಾಗ್ತಾ ಇದ್ವು. ಆದರೆ ಸ್ವಲ್ಪ ಬೇಜಾರು ಅನ್ನಿಸುತ್ತೆ, ಇಷ್ಟು ಈ ಗ್ರಾಮದಲ್ಲಿ ಇನ್ನೂ ಕೂಡ ಜನಸಂಖ್ಯೆ ಇದೆ, ಇನ್ನೂ ಕೂಡ ಹಿಂದೂಗಳ ಸಂಖ್ಯೆ ಏನೂ ಕಮ್ಮಿ ಇಲ್ಲ, ತುಂಬ ಜನಸಂಖ್ಯೆ ಇದೆ. ಮನೆಯ ಹಿರಿಯರು ಈ ಬಗ್ಗೆ ಯೋಚನೆ ಮಾಡಬೇಕಂತ ಅವಶ್ಯಕತೆ ಇದೆ. ಆದಷ್ಟು ಸಂಖ್ಯೆಯಲ್ಲಿ ನಮ್ಮ ಮನೆಯಲ್ಲಿರುವಂತಹ ಮಕ್ಕಳನ್ನ, ಯುವ ಪೀಳಿಗೆಯನ್ನ ಇಂತಹ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಬಂದು ಈ ಒಂದು ವೇದಿಕೆಯಲ್ಲಿರುವಂತಹ ಅತಿಥಿಗಳು ಈಗ ಎಷ್ಟು ಚೆನ್ನಾಗಿ ಹಿರಿಯರು ಮಾತಾಡಿದ್ರು. ಜೋಶಿಯವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ನನಗೊಂದು ಸ್ವಲ್ಪ ಒತ್ತಡ ಇದ್ರೂ ನಾನು ಕೇಳಿದೆ, ಇಷ್ಟು ಆ ಬದುಕಿನ ಸ್ವಾರಸ್ಯಕರವಾದ ಸತ್ಯಗಳನ್ನ ತಿಳಿಸಿದ್ರು. ಸಾರ್ಥಕ ಬದುಕಿಗೆ ಬೇಕಾದಂತಹ ಸೂತ್ರಗಳು ಯಾವುದು ಅದರ ಬಗ್ಗೆ ಹೇಳಿಕೊಟ್ರು. ಇಷ್ಟು ಚೆನ್ನಾಗಿತ್ತು. ಇದನ್ನೆಲ್ಲ ನಾವು ಕೇಳಬೇಕು. ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಈ ರೀತಿಯ ಒಂದು ಹಿರಿಯರು ಹೇಳುವಂತಹ ಮಾತುಗಳನ್ನ ಕೇಳಿದ್ರೆ ಎಲ್ಲೋ ನಮ್ಮ ಜೀವನವನ್ನ ಸಾರ್ಥಕ ಮಾಡೋದಕ್ಕೆ ಖಂಡಿತ ಉಪಯೋಗ ಆಗಬಹುದು. ಇವಾಗ ಮೊಬೈಲ್ ಯುಗ, ಆಧುನಿಕ ಯುಗ, ತುಂಬಾ ವೇಗವಾಗಿ ಮಕ್ಕಳು ತಮ್ಮ ಒಂದು ಭವಿಷ್ಯ ಹಾಗೆ ಈಗ ಇರುವಂತಹ ಪರಿಸ್ಥಿತಿಯನ್ನ ಮರೆತು ಬಿಡ್ತಾರೆ. ಪ್ರತಿಯೊಂದಕ್ಕೂ ಮೊಬೈಲ್ನ ಅವಶ್ಯಕತೆ ಇದೆ, ಇಂಟರ್ನೆಟ್ ಅವಶ್ಯಕತೆ ಇದೆ. ಆದರೆ ನಾವೊಂದ್ಸಲ ಯೋಚನೆ ಮಾಡೋಣ, ನಮ್ಮ ಹಿರಿಯರು ಬದುಕಲಿಲ್ವಾ? ಬದುಕಿದ್ದಾರೆ. ಹೇಗೆ ಬದುಕಿದ್ದಾರೆ? ಅವರ ಹಿರಿಯರು ಹೇಳಿಕೊಟ್ಟಂತಹ ಮಾರ್ಗದರ್ಶನ, ಅವರ ಹಿರಿಯರು ಹಾಕಿಕೊಟ್ಟಂತಹ ಆ ದಾರಿ, ಅದರ ಜೊತೆಗೆ ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ ಎಲ್ಲವನ್ನ ತಿಳ್ಕೊಂಡು ಮೊಬೈಲ್ ಇಲ್ಲದೇ ಬದುಕಿದ್ದಾರೆ. ಇವತ್ತು ನಮ್ಮ ಮನೆಯ ಮಕ್ಕಳು ಏನಾದ್ರು ಕಾಲೇಜಿಗೆ ಹೋಗುವಾಗ ಏನಾದ್ರೂ ಒಂದು ವಸ್ತು ಬಿಟ್ಟು ಹೋಯ್ತು ಅಂತ ಹೇಳಿದ್ರೆ ಮನೆಯವರು ಕಾಲ್ ಮಾಡ್ಲಿಕ್ಕಾಯ್ತು, ನೋಡು ನೀನು ಈ ತರ ಪುಸ್ತಕ ಬಿಟ್ಟು ಹೋಗಿದ್ಯಾ, ನೋಡು ನೀನು ಈ ತರ ನಿನ್ನ ಲಗೇಜ್ ಬಿಟ್ಟು ಹೋಗಿದ್ಯಾ, ಏನಾದ್ರೂ ಒಂದು ಅದಾದರೆ ಹಿಂದೆ ನಾವೆಲ್ಲ ಬದುಕಲಿಲ್ವಾ? ಬದುಕಿದ್ದೇವಲ್ಲ. ನಮ್ಮ ಕಾಲದಲ್ಲೂ ಕೂಡ ಮೊಬೈಲ್ ಇರಲಿಲ್ಲ. 10, 20, 25 ವರ್ಷದ ಹಿಂದೆ ಕೂಡ ಮೊಬೈಲ್ ಇರಲಿಲ್ಲ. ಆದ್ರೆ ಅವಾಗದ ಜೀವನ ತುಂಬಾ ಸುಂದರವಾಗಿತ್ತು, ತುಂಬಾ ಖುಷಿಯಲ್ಲಿ ನಾವು ಬದುಕ್ತಾ ಇದ್ವು. ಇವಾಗ ನಿಜ ಹೇಳಬೇಕಂತ ಹೇಳಿದ್ರೆ ಆ ಖುಷಿ ಈಗ ಸಿಗ್ತಾ ಇಲ್ಲ ಬಂಧುಗಳೇ. ಯಾಕೆ ಅಂತ ನಾವು ಯೋಚನೆ ಮಾಡಬೇಕು. ಇಲ್ಲಿ ಮಕ್ಕಳನ್ನ ನಾವು ದೂರಿ ಖಂಡಿತ ತಪ್ಪಿಲ್ಲ. ಇಲ್ಲಿ ದೂರಬೇಕಾದ್ದು ನಮ್ಮನ್ನ ನಾವೇ ದೂರ್ಕೊಳ್ಬೇಕು. ನನಗೂ 2 ಮಕ್ಕಳಿದ್ದಾರೆ. ಎಷ್ಟು ಬದಲಾವಣೆ ತರೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೆ ಕಾರಣಗಳು ನಾವು ಅವರನ್ನ ಯಾವುದೇ ಕಷ್ಟ ಇಲ್ಲದೆ ಬೆಳೆಸ್ತೀವಿ, ಯಾವುದೇ ಅವರಿಗೆ ಕೊರತೆ ಬರಬಾರ್ದು ಅಂತ ಹೇಳಿ ಬದುಕ್ತೀವಿ. ಅಷ್ಟು ಮಾತ್ರ ಅಲ್ಲ, ನಮ್ಮ ಪಕ್ಕದ ಮನೆಯವರ ಜೀವನ ಶೈಲಿಯನ್ನ ನೋಡಿ ನಾವು ಅವರನ್ನ ನಮ್ಮ ಜೀವನ ಶೈಲಿ ಕೂಡ ಮುಂದೆ ಹೋಗ್ತಾ ಇದೆ. ಹಾಗಲ್ಲ, ನಮ್ಮ ಜೀವನ, ನಮ್ಮ ಬದುಕು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಹಿಂದೆ ಎಲ್ಲ ಹೇಳಿದ್ದಾರೆ ನೋಡಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಅಂದ್ರೆ ನಮ್ಮ ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ಹಾಗೂ ನಮಗೆ ನಮ್ಮ ತುಳುನಾಡಿನ ಆಚಾರ ವಿಚಾರಗಳನ್ನ, ಸಂಸ್ಕೃತಿ ಸಂಪ್ರದಾಯಗಳನ್ನ, ಹಾಗೆ ಒಂದು ಆರ್ಥಿಕ ಕಷ್ಟಗಳನ್ನ ಕೂಡ ತಿಳಿ ಹೇಳುವಂತ ಅವಶ್ಯಕತೆ ಇದೆ. ಇವತ್ತು ನಮಗೆ ಎಷ್ಟೋ ಇರಬಹುದು, ನಮಗೆ ಕಷ್ಟಗಳು ಇಲ್ಲದೇ ಇರ್ಬೋದು, ಆದ್ರೆ ಮಕ್ಕಳಿಗೆ ಕಷ್ಟದ ಜೀವನವನ್ನು ನಾವು ಹೇಳಿಕೊಡ್ಬೇಕು. ಅವರಿಗೆ ತುಂಬಾ ಸುಲಭವಾದ ಜೀವನವನ್ನ ಸಾಗಿಸೋದಕ್ಕೆ ಹೇಳಿಕೊಡ್ಬಾರ್ದು. ನೋಡಿ, ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಶ್ರೀಮಂತನಾಗಿ ಹುಟ್ಟುತ್ತಾನ? ಇಲ್ಲ, ಸಾಧ್ಯನೇ ಇಲ್ಲ. ಅದು ಕೂಡ ತುಂಬಾ ಚೆನ್ನಾಗಿ ಅವರು ಹೇಳಿದ್ರು. ಮಕ್ಕಳ ಮನಸ್ಸಿನ ಬಗ್ಗೆ, ಅವ್ರು ಹುಟ್ಟುತ್ತಾ ಹೇಗೆ ಆಗ್ತಾರೆ ಎಲ್ಲದರ ಬಗ್ಗೆ ಹೇಳಿದ್ರು. ನಾವು ಮಾತಾಡ್ಲಿಕ್ಕೆ ಏನಿಲ್ಲ. ಆದ್ರೂ ನಾನೊಂದು ವಿಚಾರ ಹೇಳ್ತೇನೆ ಕೇಳಿ. ಹುಟ್ಟುತ್ತಾ ಯಾರು ಶ್ರೀಮಂತರಾಗಿ ಹುಟ್ಟೋದಿಲ್ಲ. ಬಳಿಕ ಅವರ ಸಾಧನೆ ಮಾಡ್ತಾ ಅವರ ಒಂದು ಗುರಿಯನ್ನ ಇಟ್ಕೊಂಡ್ರೆ ಆ ಗುರಿಯನ್ನ ತಲುಪಬೇಕಲ್ಲ, ಅದಕ್ಕೋಸ್ಕರ ಅವರು ಕಷ್ಟಪಡ್ತಾ ಮುಂದೆ ಸಾಕ್ತಾ ಒಂದು ಒಳ್ಳೆಯ ವ್ಯಕ್ತಿಯಾಗಿ, ಶ್ರೀಮಂತ ವ್ಯಕ್ತಿಯಾಗಿ ಅವರು ಬದುಕೋದಕ್ಕೆ ಸಾಧ್ಯ. ನಾವೊಂದ್ಸಲ ಯೋಚನೆ ಮಾಡಬೇಕು. ನೋಡಿ, ತಿಳಿದವರು ಅಥವಾ ಪುರಾಣಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಎಲ್ಲ ನಾವು ನೋಡ್ತಾ ಇದ್ದೀವಿ, ದೇವರು ಎಲ್ಲ ಕಡೆ ಇದ್ದಾನೆ ಅಂತ. ನಾವು ಊಟ ಮಾಡುವ ಅನ್ನದಲ್ಲೂ ಪ್ರತಿ ಅಗುಳಲ್ಲೂ ದೇವರಿದ್ದಾನೆ, ಕುಡಿಯುವ ನೀರಲ್ಲೂ ದೇವರಿದ್ದಾನೆ. ಹಾಗೆ ನಾವು ನಡೆದಾಡುವ
ಸ್ಥಳಗಳಲ್ಲೂ ದೇವರಿದ್ದಾನೆ. ಅಷ್ಟೇ ಯಾಕೆ ಪ್ರಕೃತಿಯ ಅನುರೇಣ ತೃಣಕಾಷ್ಟಗಳಲ್ಲೂ ಕೂಡ ನಾವು ದೇವರನ್ನ ಕಾಣಬಹುದು ಅಂತ ನಾವು ಎಲ್ಲಾ ಕಡೆ ನೋಡ್ತೀವಿ, ಎಲ್ಲಾ ಕಡೆ ಓದ್ತೀವಿ, ಎಲ್ಲಾ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಕೇಳ್ಕೊಂಡು ಬರ್ತೀವಿ. ಹಾಗಾದ್ರೆ ದೇವಸ್ಥಾನ ಯಾಕೆ ಬೇಕು? ದೈವಸ್ಥಾನಗಳು ಯಾಕೆ ಬೇಕು? ಪೂಜಾ ಮಂದಿರಗಳು ಯಾಕೆ ಬೇಕು? ಮನೆಯಲ್ಲಿ ದೇವರ ಕೋಣೆ ಯಾಕೆ ಬೇಕು? ಒಂದು ಸಲ ಯೋಚನೆ ಮಾಡಿ, ಅದರ ಅಗತ್ಯತೆ ಇದೆ. ಯಾಕೆ ಗೊತ್ತಾ? ಇಷ್ಟು ಒಂದು ವ್ಯಕ್ತಿ ಹುಟ್ಟಿ ಈ ಭೂಮಿ ತಾಯಿಯ ಋಣ ನಮ್ಮ ಮೇಲಿರುತ್ತೆ. ನಮ್ಮನ್ನ ಈ ಭೂಮಿಗೆ ತಂದಂತಹ ತಾಯಿಯ ಋಣ ನಮ್ಮಿರುತ್ತೆ. ಒಂದು ಪರಿಪೂರ್ಣ ವ್ಯಕ್ತಿ ಅಂತ ಆತ ಕರೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಆತನ ಜೀವನದಲ್ಲಿ ಅವನು ಸಾರ್ಥಕತೆಯನ್ನ ಪಡಿಬೇಕು. ಆತ ಈ ಸಮಾಜದಿಂದ ನನಗೆ ಏನ್ ಸಿಗತ್ತೆ ಅಂತ ಯೋಚನೆ ಮಾಡೋದಲ್ಲ, ನಾನು ಈ ಸಮಾಜಕ್ಕೆ ಏನ್ ಕೊಡ್ತಾ ಇದ್ದೇನೆ ಅನ್ನೋದನ್ನ ಯೋಚನೆ ಮಾಡಬೇಕು, ಏನ್ ಕೊಡ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಹೀಗೆ ದಿನ ಸಾಕ್ತಾ 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 ಒಂದು ಉತ್ತಮವಾದಂತಹ ವ್ಯಕ್ತಿ, ಸಮಾಜಮುಖಿಯಾಗಿರುವಂತಹ ವ್ಯಕ್ತಿ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾನೆ. ಬದುಕಿನಲ್ಲಿ ಒಂದೊಂದು ವ್ಯಕ್ತಿಯ ಜೀವನ ಒಂದೊಂದು ರೀತಿಯಲ್ಲಿರ್ಬೋದು. ಹೇಗೆ ನಮ್ಮ ಕೈಯ 5 ಬೆರಳುಗಳು ಸಮಾನವಾಗಿ ಇಲ್ಲವೋ ಹಾಗೇನೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಶೈಲಿ, ವ್ಯಕ್ತಿಯ ಜೀವನ ಒಂದೊಂದು ರೀತಿಯಲ್ಲಿರ್ಬೋದು. ಕೆಲವರು ಹೇಗಂತ ಹೇಳಿದ್ರೆ, ನಾನು ಇವತ್ತು ದುಡಿದು ಇವತ್ತು ತಿಂದ್ರೆ ಆಯ್ತು, ನನ್ನ ಜೀವನ ಮುಗಿಯಿತು. ಇನ್ನು ಕೆಲವರು ಹೇಗೂ ಅಂತ ಹೇಳಿದ್ರೆ, ನಾನು ದುಡಿಬೇಕು, ನನ್ನ ಜೊತೆಯಲ್ಲಿರುವವರಿಗೆ, ನನ್ನ ಸಮಾಜದವರಿಗೆ, ನನ್ನ ಅಕ್ಕಪಕ್ಕದಲ್ಲಿರುವವರಿಗೆ ಎಲ್ರಿಗೂ ಸಹಕಾರನೂ ಮಾಡಬೇಕು ಅನ್ನುವಂಥ ಯೋಚನೆ ಇರುತ್ತೆ. ಇನ್ನು ಕೆಲವರಿಗೆ ಏನಿರುತ್ತೆ, ನಾನು ಈ ಭೂಮಿ ಮೇಲೆ ಬಂದಿದ್ದೇನೆ, ನನ್ನ ಜೀವನವನ್ನ ಸಾರ್ಥಕ ಮಾಡಬೇಕು, ನಾನು ಸಮಾಜಮುಖಿಯಾದಂತಹ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಬೇಕು, ನಾನು ಒಂದಷ್ಟು ಸಂಪತ್ತನ್ನ ಮಾಡಬೇಕು ಅನ್ನೋ ಯೋಚನೆ ಇರುತ್ತೆ. ನೋಡಿ, ಯಾರು ಸಮಾಜದ ಮುಖ್ಯ ವಾಹಿನಿಗೆ ಬರ್ತಾರೋ ಅವರು ಕಷ್ಟಗಳನ್ನು ಅನುಭವಿಸುವುದು ಸಹಜ. ಯಾವತ್ತು ನಾವು 4 ಗೋಡೆ ಮಧ್ಯೆ ಇರ್ತೇವೋ ನಮ್ಮನ್ನು ಯಾರು ಕೇಳೋದಕ್ಕೆ ಬರೋದಿಲ್ಲ. ಅಂದ್ರೆ ಯಾರಿಗೂ ನಾವು ಕಾಂಪಿಟೇಟರ್ ಅಲ್ಲ. ಯಾವಾಗ ನಾವು ವ್ಯವಹಾರ ದೃಷ್ಟಿಯಿಂದಾನೋ ಅಥವಾ ಒಂದು ರಾಜಕೀಯದಲ್ಲೋ ಎಲ್ಲೋ ನಾವು ಒಟ್ಟಾರೆಯಾಗಿ ಸಮಾಜದ ದೃಷ್ಟಿಯಲ್ಲಿ ನಾವು ಮುಖ್ಯ ವಾಹಿನಿಯಲ್ಲಿ ಯಾವಾಗ ಇರ್ತೇವೋ ಆಗ ನಾವು ಇನ್ನೊಬ್ಬರಿಗೆ ಕಾಂಪಿಟೇಟರ್ ಆಗಿರ್ತೇವೆ. ಆಗ ಏನಾಗುತ್ತೆ, ನಮ್ಮ ಬಗ್ಗೆ ಏನೋ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಹೇಳ್ತಾರೆ, ಇದ್ದು ಇಲ್ಲದಂತಹ ವಿಚಾರಗಳನ್ನ ಹೇಳ್ತಾರೆ. ಆಗ ನಮ್ಮ ಮನಸ್ಸು ಏನಾಗುತ್ತೆ, ತುಂಬಾ ಒಂದು ಕುಗ್ಗಿ ಹೋಗುತ್ತೆ. ಆ ಸಂದರ್ಭದಲ್ಲಿ ಅಯ್ಯೋ, ನಾನು ಈ ತರ ಇಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೇನೆ, ಜನ ಯಾಕೆ ನನಗೆ ಇಷ್ಟು ಟಾರ್ಚರ್ ಮಾಡ್ತಾ ಇದ್ದಾರೆ, ಜನ ಯಾಕೆ ನನ್ನನ್ನು ಬದುಕೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಒಂದು ಮಾನಸಿಕವಾದಂತಹ ಒಂದು ಕುಗ್ಗುವಿಕೆ ನಮ್ಮಲ್ಲಿ ಆದಂತಹ ಸಂದರ್ಭದಲ್ಲಿ ಆ ಕಷ್ಟ ಅಂತ ಹೇಳಿದ್ರೆ ಅದನ್ನು ಯಾರ ಜೊತೆ ಹೇಳ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯ ಕಷ್ಟವನ್ನು ನಾವು ಅನುಭವಿಸ್ತೇವೆ. ಆ ಸಂದರ್ಭದಲ್ಲಿ ಮನೆಯವ್ರ ಜೊತೆ ಹೇಳ್ಕೊಂಡ್ರೆ ಮನೆಯವರಿಗೆ ಎಲ್ಲಿ ಬೇಜಾರಾಗುತ್ತೋ, ಇವನು ಇಷ್ಟು ಕಷ್ಟದಲ್ಲಿದ್ದಾಳ ಅಥವಾ ಇವಳು ಇಷ್ಟು ಕಷ್ಟದಲ್ಲಿದ್ದಾಳ, ನನ್ನಿಂದಾಗಿ ಮನೆಯವರ ಮಾನಸಿಕತೆಗೆ ನಾನು ಯಾಕೆ ಬಿಟ್ಟು ಕೊಡಬೇಕು, ಅವರಾದ್ರೂ ಖುಷಿಯಿಂದ ಇರಲಿ ಅಂತ ಅನ್ಕೊಳ್ತೀವಿ. ಆಯ್ತು, ನಮ್ಮ ಆತ್ಮೀಯರಲ್ಲಿ ಅಥವಾ ಜೊತೆಗಾರರಲ್ಲಿ ಹೇಳ್ಕೊಂಡ್ರೆ ಎಲ್ಲಿ ನನ್ನನ್ನು ಅವರು ದೂರ ಮಾಡ್ತಾರೋ, ಎಲ್ಲಿ ಮತ್ತೆ ನನ್ನ ಸಂಗಡಕ್ಕೆ ಅವರು ಬರೋದಿಲ್ವೋ, ಯಾಕಪ್ಪ ನನಗೆ ಜೊತೆಗಾರ ಯಾಕೆ ಬೇಕು, ಇವನು ತುಂಬಾ ಕಷ್ಟದಲ್ಲಿದ್ದಾನೆ ಅಂತ ಅವ್ರು ದೂರ ಹೋಗ್ಬಿಡ್ತಾರೆ. ಆಯ್ತು, ಸಂಬಂಧಿಕರಲ್ಲಿ ಹೇಳುದ ನಮ್ಮ ಕಷ್ಟವನ್ನ ಸಾಧ್ಯನೇ ಇಲ್ಲ. ಎಲ್ಲರಿಗಿಂತಲೂ ನಮ್ಮ ಒಂದು ಬೆಳವಣಿಗೆಯನ್ನ ಸಹಿಸದೇ ಇರುವಂತವರು ಸಂಬಂಧಿಕರು. ಅವ್ರ ಜೊತೆ ಹೇಳಿದ್ರೆ ನಮ್ಮ ಮರ್ಯಾದೆ ಹೋಯ್ತು. ಆಗ ಏನ್ ಬೇಕು, ಆಗ ನಮಗೆ ಈ ದೇವಸ್ಥಾನ ಬೇಕು, ಆಗ ನಮಗೆ ಪೂಜಾ ಮಂದಿರಗಳು ಬೇಕು, ಮನೆಯಲ್ಲಿ ದೇವರ ಕೋಣೆ ಬೇಕು. ನಮ್ಮ ಕಷ್ಟಗಳನ್ನ, ನಾವು ಬರ್ತಾ ಇರುವಂತಹ ಒಂದು ತೊಂದರೆಗಳನ್ನ, ನಮ್ಮ ಮಾನಸಿಕ ವಿಚಾರಗಳನ್ನ ಪರಿಪರಿಯಾಗಿ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ದೇವರಲ್ಲಿ ನಾವು ಕೇಳಿಕೊಳ್ಳಬೇಕು. ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಬೇಕು ಅಂತ ಇದ್ರೆ ಇಂತಹ ದೇವಸ್ಥಾನಗಳು ಬೇಕು. ಒಪ್ಕೊಳ್ತೀರಾ ನೀವು? ನಾವು ಎಲ್ಲೋ ದಾರಿಯಲ್ಲಿ ಹೋದಾಗ ಕೂಡ ನಾವು ದೇವರನ್ನ ಪೂಜಿಸ್ತೇವೆ, ಹೌದು, ದೇವರನ್ನ ನೆನೆಸಿಕೊಳ್ತೇವೆ, ಹೌದು. ಆದ್ರೆ ನಮ್ಮ ನೆನವರಿಕೆಗೆ, ನಮ್ಮ ಒಂದು ಬೇಡಿಕೆಯ ಈಡೇರಿಕೆಗೆ ಇಂತಹ ಸ್ಥಳ ಬೇಕು. ನನ್ನ ಜೀವನದಲ್ಲಿ ಕಂಡುಕೊಂಡಂತಹ ಸತ್ಯವನ್ನ ನಾನು ಹೇಳ್ತಾ ಇದ್ದೇನೆ. ಆ ದೇವಾಲಯದ ಒಳಗೆ ಹೋಗಿ ಒಂದು ಕ್ಷಣ ಕಣ್ಣನ್ನ ಮುಚ್ಚಿ, ದೇವರೇ, ನಾನು ಇಂತಹ ಕಷ್ಟವನ್ನ ಪಡ್ತಾ ಇದ್ದೇನೆ, ನೀನೇ ನನಗೆ ದಾರಿ ತೋರಿಸು, ನಾನು ಪ್ರಾಮಾಣಿಕವಾದ ಜೀವನವನ್ನ ಸಾಗಿಸ್ತಾ ಇದ್ದೇನೆ, ನನ್ನ ಕಷ್ಟಕ್ಕೆ ಹೋಗ್ಬಿಟ್ಟು ನನ್ನ ಈ ಕಷ್ಟವನ್ನ ನಿವಾರಣೆ ಮಾಡುವಂತ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ನಾವು ಯಾವಾಗ ದೇವರನ್ನ ಪ್ರಾರ್ಥಿಸ್ತೇವಲ್ಲ, ಆಗ ಇಂತಹ ಸ್ಥಳಗಳು ಬೇಕು. ಆಗ ಎಲ್ಲೋ ಒಂದ್ ಕಡೆ ದೇವರೇ ನಮ್ಮ ಮುಂದೆ ಬಂದು
ನೀನು ಚಿಂತೆ ಮಾಡಬೇಡ, ನಿನ್ ಜೊತೆ ನಾನಿದ್ದೇನೆ ಅಂತ ಆ ಒಂದು ಹೇಳುವಂತಹ ಅಗೋಚರ ಶಕ್ತಿಯ ನುಡಿ ನಮಗೆ ಕೇಳಬೇಕು ಅಂದ್ರೆ ಈ ದೇವಸ್ಥಾನ ಬೇಕು. ಹಾಗಾಗಿ ದೇವಸ್ಥಾನ, ದೈವಸ್ಥಾನ, ಪೂಜಾ ಮಂದಿರಗಳು ಯಾಕೆ ಬೇಕು ಅನ್ನುವುದಕ್ಕೆ ನಾನು ನಿಮ್ಗೊಂದು ವಿಚಾರವನ್ನ ಹೇಳಿದೆ. ಇದು ಮಾತಾಡುವಂತಹ ಸಮಯ ಅಲ್ಲ. ತುಂಬಾ ಚೆನ್ನಾಗಿ ಹಿರಿಯರು ಮಾತಾಡಿದ್ರು, ಇನ್ನೂ ಕೂಡ ಮಾತಾಡೋದಕ್ಕೆ ತುಂಬಾ ಜನ ಇದ್ರು. ನಾನು ಕೂಡ ಬೈಕ್ ಸಿಕ್ಕಿದ್ರೆ ಸ್ವಲ್ಪ ಮಾತಾಡ್ಕೊಂಡು ಹೋಗ್ತೇನೆ. ಮಧ್ಯಾಹ್ನದ ಸಮಯ, ನನಗೂ ತುಂಬಾ ಒತ್ತಡ ಇರೋ ಕಾರಣ ನಾನು ಒಂದು ವಿಚಾರವನ್ನ ಹೇಳಿ ಕೊನೆಗೊಳಿಸ್ತಾ ಇದ್ದೇನೆ. ನೋಡಿ, ಹಾಗೆ ದೈವಸ್ಥಾನಗಳ ಇರುವಿಕೆ ಎಷ್ಟು ಮುಖ್ಯ ಇಂದಿನ ದಿನಗಳಲ್ಲಿ ಅಂತ ಹೇಳಿದೆ. ತಂದೆ ತಾಯಿಯನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡಿ, ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಯನ್ನ ಕೊಡಿ, ಮಕ್ಕಳಿಗೆ ಒಳ್ಳೆಯ ಸಂಪ್ರದಾಯವನ್ನ ಕೊಡಿ. ಮುಂದಿನ ಈ ಸಮಾಜದ ಒಂದು ಬಲಿಷ್ಠವಾದಂತಹ ಪ್ರಜೆಯನ್ನಾಗಿ ನಿಮ್ಮ ಮಕ್ಕಳನ್ನ ಮಾಡಬೇಕು ಅಂತ ಹೇಳಿದ್ರೆ ಅದು ಮನೆಯಿಂದಲೇ ಆಗ್ಬೇಕು. ಮನೆಯ ಬಳಿಕ ಶಾಲೆಯಿಂದ ಆಗ್ಬೇಕು. ನಮ್ಮ ಮನೆ ಯಾವಾಗ ಗಟ್ಟಿಯಾಗಿರುತ್ತೋ, ನಮ್ಮ ಮನೆಯ ಮಕ್ಕಳು ಯಾವಾಗ ಗಟ್ಟಿಯಾಗಿ ಒಂದು ಉತ್ತಮ ವ್ಯಕ್ತಿಯಾಗಿರ್ತಾರೋ ಆಗ ಇಡೀ ಸಮಾಜದ ಬದಲಾವಣೆ ಸಾಧ್ಯ. ಪ್ರತಿದಿನ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಕೊಲೆ, ಇಲ್ಲಿ ಕೊಲೆ, ಸುಲಿಗೆ, ಕಳ್ಳತನ, ಅತ್ಯಾಚಾರ, ಇದೆಲ್ಲ ಎಲ್ಲಿಂದ ಸಾಧ್ಯ? ನಾವು ನಮ್ಮ ಮನೆಯಿಂದ ಮಕ್ಕಳನ್ನ ಬಲಿಷ್ಠರನ್ನಾಗಿ ಮಾಡೋಣ ಅಂತ ಹೇಳ್ತಾ, ತುಂಬಾ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಎಲ್ಲ ಇದ್ದೀರಾ. ತುಂಬಾ ಖುಷಿ ಆಯ್ತು. ಹೆಣ್ಣು ಮಕ್ಕಳ ಜೊತೆನೂ ನನಗೆ ಹೆಣ್ಣು ಮಕ್ಕಳನ್ನ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸಗಳಲ್ಲಿ ಹೆಣ್ಣು ಗಂಡಿಗೆ ಸಮಾನ ಅಂತ ಹೇಳಿ ಹೆಣ್ಣು ಮಕ್ಕಳು ಕೂಡ ಮುಂದೆ ಬರ್ತಾ ಇದ್ದಾರೆ. ನಾನು ಕೂಡ ತುಂಬಾ ಕಷ್ಟ ಅಂದ್ರೆ ಹುಟ್ಟುತ್ತಾ ಕಷ್ಟ ಏನೂ ಇಲ್ಲ, ಆದ್ರೆ ಒಂದು ಸಮಾಜದ ಮುಖ್ಯವಾಹಿನಿಗೆ ಬಂದು ಮಾನಸಿಕವಾದ ಕಷ್ಟಗಳನ್ನ ತುಂಬಾ ಕಂಡುಕೊಂಡು ಇವತ್ತು ಏನೋ ಒಂದು ಹಂತಕ್ಕೆ ಬಂದು ತಲುಪಿದ್ದೇನೆ. ಇವತ್ತು ನಮ್ಮ ಮನಗಳು ಎಲ್ಲ ಕಠಿಣವಾಗಿದೆ. ಕಬ್ಬಿಣಕ್ಕಿಂತಲೂ ಗಟ್ಟಿಯಾಗಿರುವಂತ ಮನಸ್ಸು ನಮ್ಮದಾಗಿದೆ. ಹಾಗಾಗಿ ಪ್ರತಿ ಮಹಿಳೆಯರು ಕೂಡ ಏನು ಚಿಂತೆ ಮಾಡಬೇಡಿ. ನೋಡಿ, ನಮ್ಮ ಬಗ್ಗೆ ಒಬ್ರು ಮಾತಾಡ್ತಾರ, ಯಾಕೆ ಮಾತಾಡ್ತಾರೆ ಗೊತ್ತಾ? ಅವರು ಅಂದುಕೊಂಡ ಕೆಲಸ ಅವರಿಗಾಗ್ಲಿಲ್ಲ, ಅವರು ಅಂದುಕೊಂಡಂತಹ ಗುರಿಯನ್ನು ನಾವು ಮುಟ್ಟಿದ್ದೇವೆ ಅಂತ ಹೇಳುವಾಗ ಹಿಂದಿನಿಂದ ಮಾತಾಡ್ಕೊಳ್ತಾರೆ. ನಾವು ಖುಷಿ ಪಡಬೇಕು. ನಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ, ನಮ್ಮನ್ನ ಕಾಯೋದಕ್ಕೆ ಇನ್ನೊಬ್ರು ಇದ್ದಾರೆ ಅಂತ ಯೋಚನೆ ಮಾಡ್ತಾ ನೀವು ಏನ್ ಅನ್ಕೊಂಡಿದ್ದೀರಾ ಅದನ್ನು ಮಾಡ್ಕೊಂಡು ಮುಂದೆ ಹೋಗಿ. ನಿಮ್ಮಂತಹ ಹೆಣ್ಣು ಮಕ್ಕಳ ಜೊತೆ ನಾನು ಕೂಡ ಸದಾ ಇದ್ದೇನೆ ಅಂತ ಹೇಳ್ತಾ, ನಮ್ಮ ಅಭಿಮತ ಟಿವಿ ಹಾಗೆ ಇತ್ತೀಚೆಗಷ್ಟೇ ಒಂದು ಸಾಮ್ರಾಟ್ ಇನ್ ಅನ್ನುವಂತಹ ಹೋಟೆಲ್ ಅನ್ನ ಕಾವೂರಲ್ಲಿ ನಾವು ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ಓಪನ್ ಮಾಡಿದ್ದೇವೆ. ಆಚೆ ಬರುವಾಗ ಒಂದೇ ರೋಡಿನಲ್ಲಿ ನಮ್ಮ ಅಭಿಮತ ವಾಹಿನಿಯ ಕಚೇರಿಗೂ ಬನ್ನಿ, ಹಾಗೆ ನಮ್ಮ ಹೋಟೆಲ್ಗೂ ಬನ್ನಿ ಅಂತ ಹೇಳ್ತಾ, ಮತ್ತೊಮ್ಮೆ ವೇದಿಕೆಯಲ್ಲಿ ಹಾಸೀನರಾಗಿರುವಂತಹ ಎಲ್ಲ ಗಣ್ಯರ ಹಿರಿಯರಿಗೂ ಎಲ್ರಿಗೂ ನನ್ನ ಎರಡೂ ಕೈಗಳನ್ನ ಜೋಡಿಸಿ ನಮಸ್ಕಾರಗಳನ್ನ ಸಲ್ಲಿಸ್ತಾ, ನೆರೆದಿರುವಂತಹ ಎಲ್ಲ ಈ ಭಾಗದ ಜನತೆಗೆ ನಾನು ಎರಡೂ ಕೈಯನ್ನ ಜೋಡಿಸಿ ನಮಸ್ಕಾರವನ್ನ ಸಲ್ಲಿಸ್ತಾ, ಇನ್ನೂ ಕೂಡ ಈ ದೇವಸ್ಥಾನ ಅಭಿವೃದ್ಧಿಯತ್ತ ಸಾಗಲಿ. ನಿಮ್ಮ ಸಹಕಾರದಿಂದ ಇನ್ನೂ ಈ ಒಂದು ರಾಷ್ಟ್ರ ಮಟ್ಟದಿಂದ ಈ ಕ್ಷೇತ್ರಕ್ಕೆ ಜನ ಬರುವಂತ ಆಗ್ಲಿ ಅಂತ ಹೇಳ್ತಾ, ದೇವರು ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು.